ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಯಾವುದು ಅಂದರೆ ಸಂವಿಧಾನದಲ್ಲಿ ಬರುವಂತಹ ಮೊದಲ ಅಧ್ಯಾಯ ಯಾವುದು ಅಂದರೆ ಸಂವಿಧಾನದ ರಚನೆ, ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. ಇದ್ರ ಬಗ್ಗೆ ನೋಡೋದಾದರೆ ಎನ್ ರಾಯ್ ಅನ್ನುವಂಥವ್ರು ಏನಿದ್ದಾರೆ, ಅವರು 1934ರಲ್ಲಿ ಪ್ರಥಮ ಬಾರಿಗೆ ಒಂದು ಸಂವಿಧಾನ ರಚನಾ ಸಮಿತಿಯ ಅಗತ್ಯ ಇದೆ ಅಂತ ಪ್ರತಿಪಾದಿಸ್ತಾರೆ. ಅದಾದ ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ 1935ರಲ್ಲಿ ಅಧಿಕೃತ ಬೇಡಿಕೆಯನ್ನು, ಸಂವಿಧಾನ ರಚನೆ ಆಗಬೇಕು ಎಂಬ ಅಧಿಕೃತ ಬೇಡಿಕೆಯನ್ನು ಮುಂದಿಡುತ್ತೆ. ಅದಾದ ನಂತರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಸಂವಿಧಾನ ರಚಿಸಲ್ಪಡಬೇಕು ಅಂತ ಹೇಳಿ 1938ರಲ್ಲಿ ಜವಾಹರ್ಲಾಲ್ ನೆಹರೂರವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಘೋಷಿಸ್ತಾರೆ. ಇನ್ನು ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು 1940ರ ಆಗಸ್ಟ್ ಕೊಡಿಯಲ್ಲಿ ಬ್ರಿಟಿಷ್ ಸರ್ಕಾರ ಏನಿದೆ ಅದು ಒಪ್ಪಿಕೊಳ್ಳುತ್ತೆ. 1947ರಲ್ಲಿ ಸಚಿವ ಸಂಪುಟದ ಸದಸ್ಯರಾದ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗಂದರೆ 1942ರಲ್ಲಿ. ಇದೇನು ಮಾಡುತ್ತೆ, ಕ್ರಿಪ್ಸ್ ಆಯೋಗ ಒಂದಷ್ಟು ಪ್ರಸ್ತಾವನೆಯನ್ನು ಭಾರತೀಯ ನಾಯಕರ ಮುಂದೆ ಇಡುತ್ತೆ. ಈ ಪ್ರಸ್ತಾವನೆ ಏನಿದೆ ಇದನ್ನೇ ನಾವು ಕ್ರಿಪ್ಸ್ ಪ್ರಸ್ತಾವನೆಗಳು ಅಂತ ಕರಿತೀವಿ. ಅದೇ ಥರ ಅದು ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಈ ಕ್ರಿಪ್ಸ್ ಪ್ರಸ್ತಾವನೆ ಏನಿದೆ ಇದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ತಿರಸ್ಕಾರವನ್ನು ಮಾಡುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದಾದ ನಂತರ ಕ್ಯಾಬಿನೆಟ್ ಮಿಷನ್ ಏನಿದೆ ಅದು ಫೆಬ್ರವರಿ 1946ರಲ್ಲಿ ಆಟ್ಲಿ ಸರ್ಕಾರ ಅಂದರೆ ಬ್ರಿಟನ್ ಅಲ್ಲಿ ಆಟ್ಲಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದು ಲೇಬರ್ ಪಕ್ಷ ಆಗಿರುತ್ತೆ. ಅದೇನು ಮಾಡುತ್ತೆ, ಭಾರತಕ್ಕೆ ಒಂದು ಉನ್ನತ ಮಟ್ಟದ ಒಂದು ಮಿಷನ್ ಅಂದರೆ ಶಕ್ತಿಯ ಒಂದು ಉನ್ನತ ಮಟ್ಟದ ಒಂದು ಮಿಷನ್ ಆಗಿರುತ್ತೆ. ಮಿಷನನ್ನು ಕಳಿಸ್ಕೊಡುತ್ತೆ. ಆ ಮಿಷನ್ನಲ್ಲಿ 3 ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರು ಇರ್ತಾರೆ. ಅವ್ರು ಯಾರು ಅಂದರೆ, ಇದು ಇಂಪಾರ್ಟೆಂಟ್ ಕೇಳ್ತಾರೆ, ಪೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಆ್ಯಂಡ್ A.V. ಅಲೆಕ್ಸಾಂಡರ್. ಇವ್ರು 3 ಜನ ಇಂಪಾರ್ಟೆಂಟ್ ಆಗ್ತಾರೆ. ಯಾರು 3 ಜನ ಆ ಕ್ಯಾಬಿನೆಟಲ್ಲಿ ಇದ್ದರು ಅಂದರೆ ಲಾರೆನ್ಸ್, ಕ್ರಿಪ್ಸ್ ಆ್ಯಂಡ್ ಅಲೆಕ್ಸಾಂಡರ್. ಇನ್ನು ಬ್ರಿಟಿಷರಿಂದ ಭಾರತೀಯ ನಾಯಕತ್ವಕ್ಕೆ ಅಧಿಕಾರ ವರ್ಗಾವಣೆಯನ್ನು ಚರ್ಚಿಸುವುದು ಏನು ಈ ಮಿಷನ್ನ ನೇಮಿಸಿರ್ತಾರೆ ಅದರ ಒಂದು ಉದ್ದೇಶ ಏನು ಅಂದರೆ, ಭಾರತೀಯ ನಾಯಕತ್ವಕ್ಕೆ ಅಧಿಕಾರ ಬ್ರಿಟಿಷಿಂದ ವರ್ಗಾವಣೆ ಮಾಡುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಈ ಒಂದು ಕ್ಯಾಬಿನೆಟ್ನ ಉದ್ದೇಶ ಆಗಿರುತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯ ರಚನೆಯ ಬಗ್ಗೆ ನೋಡೋದಾದರೆ, ಕ್ಯಾಬಿನೆಟ್ ನಿಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ 1946 ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆಯುತ್ತೆ. ಅದಾದ ನಂತರ ಕ್ಯಾಬಿನೆಟ್ ನಿಯೋಗ ಪರೋಕ್ಷ ಚುನಾವಣೆಯನ್ನು ಶಿಫಾರಸು ಮಾಡುತ್ತೆ. ಆದ್ದರಿಂದ ಸಂವಿಧಾನ ರಚನಾ ಸಭೆಯ ಕೆಲವು ಸದಸ್ಯರು ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಚುನಾಯಿತರಾಗ್ತಾರೆ. ಇನ್ನೂ ಕೆಲವು ಸದಸ್ಯರು ದೇಶೀಯ ಸಂಸ್ಥಾನ ಏನಿದೆ ಅಲ್ಲಿಂದ ಚುನಾಯಿತರಾಗಿ ನಾಮಕರಣಗೊಳ್ತಾರೆ. ಅಂದರೆ ಕೆಲವು ಜನ ಪ್ರಾಂತೀಯ ಶಾಸನ ಸಭೆಯಿಂದ ಆಯ್ಕೆಯಾದರೆ ಚುನಾಯಿತ ಆಗ್ತಾರೆ, ಮತ್ತು ಕೆಲವು ಸದಸ್ಯರು ದೇಶೀಯ ಸಂಸ್ಥಾನ ಏನಿದೆ ಅಲ್ಲಿಂದ ನಾಮಕರಣಗೊಂಡು ಬರ್ತಾರೆ. ಸಂವಿಧಾನ ರಚನಾ ಸಭೆ ಒಟ್ಟು 389 ಸದಸ್ಯರನ್ನು ಒಳಗೊಂಡಿರುತ್ತೆ. ಇವರ ಪೈಕಿ 296 ಸದಸ್ಯರು ಬ್ರಿಟಿಷ್ ಭಾರತದಿಂದ ಚುನಾವಣೆ ಆಗ್ತಾರೆ. ಇನ್ನು ಉಳಿದಂತಹ 93 ಸದಸ್ಯರು ಏನಿದೆ ಅವರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ತಾರೆ. ಹೀಗೆ ಸಂವಿಧಾನ ರಚನಾ ಸಭೆಯು ಪರೋಕ್ಷವಾಗಿ ಚುನಾಯಿಸಲ್ಪಟ್ಟ ಹಾಗೂ ನಾಮಕರಣಗೊಂಡ ಸಂಸ್ಥೆಯಾಗಿತ್ತು.
ಇನ್ನು ಸಂವಿಧಾನ ರಚನಾ ಸಭೆಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ 208 ಸ್ಥಾನವನ್ನು ಗೆದ್ಕೊಳ್ಳುತ್ತೆ. ಮುಸ್ಲಿಂ ಲೀಗ್ ಏನಿದೆ ಅದು 79 ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ. ಇದಾದ ನಂತರ ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ಹೇಗಿತ್ತು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಯಾವಾಗ ನಡೀತು ಅಂದರೆ, ಇದು ಇಂಪಾರ್ಟೆಂಟು, 9 ಡಿಸೆಂಬರ್ 1946ರಲ್ಲಿ ಪ್ರಥಮ ಸಭೆ ನಡೆಯುತ್ತೆ. ಪ್ರತ್ಯೇಕ ಪಾಕಿಸ್ತಾನ ರಚನೆಯ ಬೇಡಿಕೆಯನ್ನು ಮುಂದಿಟ್ಟ ಮುಸ್ಲಿಂ ಲೀಗ್ ಏನಿದೆ ಈ ಸಭೆಯನ್ನು ಬಹಿಷ್ಕರಿಸುತ್ತೆ. ಕೇವಲ 211 ಸದಸ್ಯರು ಮಾತ್ರ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಹಿರಿಯ ಸದಸ್ಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಏನಿದ್ದಾರೆ ಅವರು ಈ ರಚನಾ ಸಮಿತಿಯ ತಾತ್ಕಾಲಿಕ ಸದಸ್ಯರು ಆಗಿರ್ತಾರೆ. ಇದು ಇಂಪಾರ್ಟೆಂಟು. ಯಾರು ತಾತ್ಕಾಲಿಕ ಸದಸ್ಯರಾಗಿದ್ದರು ಅಂದರೆ ಅದು ಸಚ್ಚಿದಾನಂದ ಸಿನ್ಹಾ ಆಗಿರ್ತಾರೆ. ಇನ್ನು ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕವನ್ನು ಮಾಡ್ತಾರೆ, ಚುನಾಯಿಸಲಾಗುತ್ತೆ. HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರಿ ಇವರಿಬ್ಬರು ಕೂಡ ಉಪಾಧ್ಯಕ್ಷರಾಗಿ ಚುನಾಯಿಸಲ್ಪಡಲಾಗುತ್ತೆ. ಹೀಗೆ ಸಂವಿಧಾನ ರಚನಾ ಸಭೆಯು 2 ಉಪಾಧ್ಯಕ್ಷರನ್ನ ಹೊಂದಿತ್ತು ಮತ್ತು ಅದರ ಜೊತೆಗೆ BN ರಾಯ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರನ್ನಾಗಿ ನೇಮಕವನ್ನು ಮಾಡಿಕೊಳ್ಳಲಾಗಿತ್ತು. ಇದು ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇನ್ನು ಇದಾದ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಏನಿದ್ದಾರೆ ಇವರು 13/12/1946ರಂದು ಧ್ಯೇಯೋದ್ದೇಶಗಳ ಮಂಡನೆಯನ್ನು ಮಾಡ್ತಾರೆ. ಈ ನಿರ್ಣಯವನ್ನು ಜನವರಿ 27/46ರಂದು ಅಂಗೀಕಾರಗೊಳಿಸಲಾಗುತ್ತೆ ಈ ಧ್ಯೇಯೋದ್ದೇಶಗಳನ್ನು. ಇದಾದ ನಂತರ ಸಂವಿಧಾನ ರಚನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಪರಿಶೀಲಿಸಲು 22 ಸಮಿತಿಗಳನ್ನು ರಚಿಸಲಾಗುತ್ತೆ. ಈ 22 ಸಮಿತಿಗಳ ಪೈಕಿ ಕರಡು ಸಮಿತಿ ಏನಿದೆ ಅದು ಮುಖ್ಯ ಆಗಿರುವಂಥದ್ದು. ಕರಡು ಸಮಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು 29 ಆಗಸ್ಟ್ 1947ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ರಚಿಸಲಾಗುತ್ತೆ. ಭಾರತದ ಸಂವಿಧಾನದ ಕರಡನ್ನು ಸಿದ್ಧಪಡಿಸೋದೇನಿದೆ ಇದು ಈ ಕರಡು ಸಮಿತಿಯ ಪ್ರಮುಖ ಉದ್ದೇಶ, ಜವಾಬ್ದಾರಿಯಾಗಿರುತ್ತೆ. ಈ ಸಮಿತಿ ಅಧ್ಯಕ್ಷರನ್ನು ಒಳಗೊಂಡು 7 ಮಂದಿ ಸದಸ್ಯರನ್ನು ಹೊಂದಿರುತ್ತೆ. ಅವರುಗಳು ಯಾರು ಅಂತ ಹೇಳಿದ್ರೆ, ಒಂದು BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ನಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, N ಮಾಧವರಾವ್, TT ಕೃಷ್ಣಮಾಚಾರಿ ಇವರಿಷ್ಟು ಜನ ಒಂದು ಕರಡು ಸಮಿತಿ ಏನಿದೆ ಅಲ್ಲಿ ಇರ್ತಾರೆ. ಇನ್ನು ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಇನ್ನು ಸಂವಿಧಾನ ರಚನಾ ಸಮಿತಿಯ ಪ್ರಮುಖ ಸದಸ್ಯರು ಯಾರು ಅಂತ ನಾವು ನೋಡೋದಾದರೆ, ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, HV ಕಾಮತ್, ಸಂತಾನಂ, HN ಕುಂಜ್ರು, KT ಶಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ, S ರಾಧಾಕೃಷ್ಣನ್, V ರಾಮಸ್ವಾಮಿ, ಮೊದಲಿಯರ್, ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ, N ಮಾಧವರಾವ್ ಮುಂತಾದವರು ಪ್ರಮುಖವಾಗಿ ಸದಸ್ಯರಾಗಿರ್ತಾರೆ. ಆಮೇಲೆ 15 ಮಂದಿ ಮಹಿಳಾ ಸದಸ್ಯರು. ಇದು ಕೂಡ ಕ್ವಶನ್ ಆಗಿದೆ KE ಎಕ್ಸಾಮಲ್ಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಎಷ್ಟು ಜನ ಮಹಿಳಾ ಸದಸ್ಯರು ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದರು ಅಂತ ಕ್ವಶನನ್ನು ಕೇಳಿದರು. 2024 ಕೇಳಿದ್ದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. 15 ಮಂದಿ ಮಹಿಳಾ ಸದಸ್ಯರು ಇದ್ದರು. ಅವರಲ್ಲಿ ಪ್ರಮುಖರು ಯಾರು ಅಂದರೆ ಚ್ಯುತೇನಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಕ್, ಹಂಸಾ ಮೆನನ್ ಇವರು ಪ್ರಮುಖವಾದಂಥವರು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸಂವಿಧಾನ ರಚನಾ ಸಭೆ ಒಟ್ಟು 12 ಬಾರಿ ಅಧಿವೇಶನವನ್ನು ಸೇರಿದೆ. ಒಟ್ಟು
ನಮ್ಮ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು, ಇದು ಇಂಪಾರ್ಟೆಂಟು, 18 ದಿನಗಳು ಕಾಲಾವಧಿಯನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಕರಡು ಸಮಿತಿಯನ್ನು ಪರಿಶೀಲಿಸಲು 114 ದಿನಗಳನ್ನು ತೆಗೆದುಕೊಳ್ಳಾಯಿತು. ನವೆಂಬರ್ 4, 1948ರಂದು ಕರಡು ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಇಟ್ಟಿದ್ದು. ಸುದೀರ್ಘ ಚರ್ಚೆಯ ನಂತರ ಸಂವಿಧಾನ ರಚನಾ ಸಭೆಯು 26 ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕರಿಸುತ್ತೆ. ಆದರೆ ನಮ್ಮ ಸಂವಿಧಾನ ಜಾರಿಗೆ ಬರೋದು 26 ಜನವರಿ 1950. ಈ ದಿನವನ್ನು ಗಣರಾಜ್ಯ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ಪ್ರತಿ ವರ್ಷ 2015ರಿಂದ ನವೆಂಬರ್ 26 ಏನಿದೆ ಆ ದಿನವನ್ನು ಸಂವಿಧಾನ ದಿನ ಅಂತ ಆಚರಣೆಯನ್ನು ಮಾಡ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾದರೆ ನಮ್ಮ ಸಂವಿಧಾನ ಜನವರಿ 26 ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನೋಡೋದಾದರೆ, 1930 ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಅಂದರೆ ಲಾಹೋರ್ ಅಧಿವೇಶನ ನಡೆದಿರುತ್ತೆ. ಆಗ ಇದು 1929 ಜನವರಿ 26 ಏನಿದೆ ಆವಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಜನವರಿ 26ನೇ ಆಯ್ಕೆ ಮಾಡಿರುವಂಥದ್ದು. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ಡಿಸೆಂಬರ್ 31, 29ರಲ್ಲಿ ನಡೆದ ಪೂರ್ಣ ಸ್ವರಾಜ್ಯವನ್ನು ಪಡೆಯುವ ಗೊತ್ತುವಳಿಯನ್ನು ಲಾಹೋರ್ ಅಧಿವೇಶನದಲ್ಲಿ ಅಂಗೀಕಾರವನ್ನು ಮಾಡಿತ್ತು. ಅದರಿಂದನೇ 26ನ್ನು ಜಾರಿಗೆ ತರುವಂಥ ದಿನವನ್ನಾಗಿ ಆಯ್ಕೆ ಮಾಡಿಕೊಳ್ಳಾಯಿತು. ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ಹಸ್ತಾಂತರವಾದ ಸಂದರ್ಭದಲ್ಲಿ 1947 ಆಗಸ್ಟ್ 14ರಂದು ಸಂವಿಧಾನ ರಚನಾ ಸಭೆಯ ವಿಶೇಷ ಅಧಿವೇಶನ ನಡೆಯುತ್ತೆ. ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ರಚಿಸುವ ಸಂಸ್ಥೆಯಲ್ಲದೆ ಶಾಸನವನ್ನು ಕಾನೂನುಗಳನ್ನು ರೂಪಿಸುವ ಒಂದು ಸಂಸ್ಥೆಯೂ ಕೂಡ ಆಯಿತು. ಈ ಎರಡೂ ಕಾರ್ಯ ಅಂದರೆ ಸಂವಿಧಾನವನ್ನು ರಚಿಸುವುದು, ಶಾಸನಗಳನ್ನು ರೂಪಿಸುವುದು ಸಂವಿಧಾನ ರಚನಾ ಸಭೆಯ ಪ್ರತ್ಯೇಕ ದಿನಗಳಲ್ಲಿ ನಿರ್ವಹಿಸಲಾರಂಭಿಸಿತು. ಹೀಗೆ ಸಂವಿಧಾನ ರಚನಾ ಸಭೆಯು ಸ್ವತಂತ್ರ ಭಾರತದ ಪ್ರಥಮ ಶಾಸಕಾಂಗ ಎನಿಸಿಕೊಂಡಿರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಕನ್ನಡಿಗರು ಯಾರು ಅಂತ ನೋಡೋದಾದರೆ, ಸಂವಿಧಾನ ರಚನಾ ಸಭೆಗೆ ಮೈಸೂರನ್ನು ಪ್ರತಿನಿಧಿಸಿದ ಪ್ರಮುಖರು ಯಾರು ಅಂದರೆ ಕೆ.ಚೆಂಗಲ್ ರಾಯ್ ರೆಡ್ಡಿ, ಟಿ. ಸಿದ್ಧಲಿಂಗಯ್ಯ, ಎಚ್.ಆರ್. ಗುರುದೇವ್ ರೆಡ್ಡಿ, ಎಸ್.ವಿ. ಕೃಷ್ಣಮೂರ್ತಿ ರಾವ್, ಕೆ. ಹನುಮಂತಯ್ಯ, ಎಚ್. ಸಿದ್ದವೀರಪ್ಪ, ಟಿ. ಚೆನ್ನಯ್ಯ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ ಪ್ರಾಂತ್ಯವನ್ನು ಅಂದರೆ ಕೂರ್ಗೇನಿದೆ ಆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಕೆ.ಎಂ. ಪುನ್ನಚ್ಚ ಅಂತ ಹೇಳಿ. ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತ್ಯ ಏನಿದೆ ಆ ಪ್ರಾಂತ್ಯವನ್ನು ಪ್ರತಿನಿಧಿಸಿದಂಥವರು ಯಾರು ಅಂದರೆ ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ್ ಆಗಿರೋದನ್ನು ನಾವು ನೋಡಬಹುದಾಗಿದೆ. ಇದಲ್ಲದೆ ಇಂಪಾರ್ಟೆಂಟಾಗಿ ನೋಡೋದಾದರೆ ಭಾರತೀಯ ಸಂವಿಧಾನ ಸಭೆಯ ಪ್ರಮುಖ ಸಮಿತಿಗಳು ಯಾವುದು, ಅದರ ಜೊತೆಗೆ ಅಧ್ಯಕ್ಷರು ಯಾರಾಗಿದ್ದರು, ಇದು ಕೂಡ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳುವಂಥದ್ದು. ಯಾರು ಅಂತ ಹೇಳಿದ್ರೆ, ರಾಷ್ಟ್ರ ಧ್ವಜದ ಕುರಿತು ತಾತ್ಕಾಲಿಕ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಆಗಿದ್ದರು. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಗೆ ವಲ್ಲಭಾಯ್ ಪಟೇಲ್, ಸಂವಿಧಾನ ಸಭೆಯ ಕಾರ್ಯಗತ ಸಮಿತಿ ಜಿ.ವಿ. ಮಾವಲಂಕರ್, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಮತ್ತು ಹೊರಗಿಡಲಾದ ಪ್ರದೇಶಗಳ ಸಮಿತಿ ವಲ್ಲಭಾಯ್ ಪಟೇಲ್, ಕಾರ್ಯವಿಧಾನದ ನಿಯಮಗಳ ಸಮಿತಿ ರಾಜೇಂದ್ರ ಪ್ರಸಾದ್, ಕರಡು ಸಂವಿಧಾನದ ಪರಿಶೀಲನೆಗೆ ವಿಶೇಷ ಸಮಿತಿ ಅಧ್ಯಕ್ಷರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ವಲ್ಲಭಾಯ್ ಪಟೇಲ್, ಕರಡು ಸಮಿತಿ ಬಿ.ಆರ್. ಅಂಬೇಡ್ಕರ್, ಹೊರಗಿಡಲಾದ ಮತ್ತು ಭಾಗಶಃ ಹೊರಗಿಡಲಾದ ಪ್ರದೇಶಗಳ ಉಪಸಮಿತಿ ಎ.ವಿ. ತಕ್ಕರ್, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ರಾಜೇಂದ್ರ ಪ್ರಸಾದ್.
ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ. ಇದು ರಿಪೀಟಾಗಿ ಕೇಳಿರುವಂಥ ಕ್ವಶನ್ನು, JB ಕೃಪಲಾನಿ. ಮತ್ತು ಸದನ ಸಮಿತಿ B ಪಟ್ಟಾಭಿ ಸೀತಾರಾಮಯ್ಯ. ಅಲ್ಪಸಂಖ್ಯಾತರ ಉಪಸಮಿತಿ HC ಮುಖರ್ಜಿ. ಈಶಾನ್ಯ ಗಡಿನಾಡಿನ ಬುಡಕಟ್ಟು ಪ್ರದೇಶಗಳು ಮತ್ತು ಅಸ್ಸಾಂ ಹೊರಗಿಡಲಾದ ಮತ್ತು ಭಾಗಶಃ ಹೊರಗಿಡಲಾದ ಪ್ರದೇಶಗಳ ಉಪಸಮಿತಿಯ ಅಧ್ಯಕ್ಷರು ಗೋಪಿನಾಥ್ ಬೋರ್ಡೋಲಾಯ್. ವ್ಯವಹಾರ ಸಮಿತಿಯ ಆದೇಶ KM ಮುನ್ಷಿ ಆಗಿದ್ದರು. ಇನ್ನು ರಾಜ್ಯ ಸಮಿತಿ ಜವಾಹರ್ಲಾಲ್ ನೆಹರು. ಸ್ಟೀರಿಂಗ್ ಸಮಿತಿ ರಾಜೇಂದ್ರ ಪ್ರಸಾದ್. ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು. ಒಕ್ಕೂಟ ಅಧಿಕಾರಿ ಸಮಿತಿಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಇದಿಷ್ಟು ಕೂಡ ಸಮಿತಿಗಳು ಯಾವುದು ಮತ್ತು ಅದರ ಅಧ್ಯಕ್ಷರು ಯಾವುದು, ಇದು ಇಂಪಾರ್ಟೆಂಟಾಗಿ ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನ್ಸ್ ಆಗಿದೆ. ಇದಿಷ್ಟು ಕೂಡ ಸಂವಿಧಾನದ ಬಗ್ಗೆ ಒಂದು ಕ್ವಿಕ್ಕಾಗಿ ರಿವಿಷನನ್ನು ನೋಡೋದಾದರೆ, ಮೊದಲನೇದಾಗಿ ಸಂವಿಧಾನದ ರಚನೆ ಹೇಗಾಯಿತು, MN ರಾಯ್ ಏನಿರ್ತಾರೆ ಫಸ್ಟು ಪ್ರತಿಪಾದಿಸ್ತಾರೆ. ಅದಾದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಅಗತ್ಯ ಇದೆ ಅಂತ ಹೇಳುತ್ತೆ. 38ರಲ್ಲಿ ಜವಾಹರ್ಲಾಲ್ ನೆಹರು ಚುನಾವಣೆಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತವನ್ನು ರಚಿಸಬೇಕು ಅಂತ ಹೇಳಲಾಗುತ್ತೆ. ಅದಾದ ನಂತರ 1940ರಲ್ಲಿ ಆಗಸ್ಟ್ ಕೊಡುಗೆ ಬರುತ್ತೆ. 42ರಲ್ಲಿ ಸ್ಟೀಫರ್ ಕ್ರಿಪ್ಸ್ ಅವರನ್ನು ನೇಮಕ ಮಾಡಲಾಗುತ್ತೆ. ಅದನ್ನು ಕ್ರಿಪ್ಸ್ ಪ್ರಸ್ತಾವನೆ ಅಂತಲೇ ಹೇಳಲಾಗುತ್ತೆ. ಅದಾದ ನಂತರ ತಿರಸ್ಕಾರ ಮಾಡಲಾಗುತ್ತೆ ಕ್ರಿಪ್ಸ್ ಪ್ರಸ್ತಾವನೆಯನ್ನು. ಕ್ಯಾಬಿನೆಟ್ ಮಿಷನನ್ನು 46ರಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರು ಲೇಬರ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಬ್ರಿಟನ್ನಲ್ಲಿ. ಅಲ್ಲಿಂದ ಒಂದು ಕ್ಯಾಬಿನೆಟ್ ಮಿಷನನ್ನು ನೇಮಿಸ್ತಾರೆ. ಅಲ್ಲಿ 3 ಜನ ನಾಯಕತ್ವದಲ್ಲಿ ಅವರು ಚರ್ಚಿಸ್ತಾರೆ. ಅಧಿಕಾರ ವರ್ಗಾವಣೆ, ನಾಯಕತ್ವ ಏನಿದೆ ಅದರ ವರ್ಗಾವಣೆಯ ಬಗ್ಗೆ ಆ 3 ಜನರ ಒಂದು ಸಮಿತಿ ಏನಿತ್ತು, ಮಿಷನ್ ಏನಿತ್ತು, ಕ್ಯಾಬಿನೆಟ್ ಮಿಷನ್, ಅದು ಚರ್ಚೆಯನ್ನು ಮಾಡುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಚನಾ ಸಭೆಯ ಒಂದು ರಚನೆ ಏನಿದೆ, 47 ಜುಲೈಯಲ್ಲಿ ಚುನಾವಣೆಗಳು ನಡೆಯುತ್ತೆ. 389 ಸದಸ್ಯರನ್ನು ಒಳಗೊಂಡಿರುತ್ತೆ. ಇನ್ನು 96 ಮಂದಿ ಏನಿದೆ ಅವರು ಬ್ರಿಟಿಷ್ ಭಾರತದಿಂದ ಚುನಾಯಿತರಾಗ್ತಾರೆ. 93 ಮಂದಿ ಸದಸ್ಯರು ದೇಶೀಯ ಸಂಸ್ಥಾನದಿಂದ ಬರ್ತಾರೆ. 208 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದರೆ 73 ಪ್ರಾಂತ್ಯಗಳನ್ನು ಮುಸ್ಲಿಂ ಲೀಗ್ ಗೆದ್ದುಕೊಳ್ಳುತ್ತೆ. ಇದಾದ ನಂತರ ಬರುವಂಥದ್ದು ಸಂವಿಧಾನ ರಚನೆಯ ಕಾರ್ಯನಿರ್ವಹಣೆ ಏನು. ಸಂವಿಧಾನ ರಚನೆಯ ಕಾರ್ಯನಿರ್ವಹಣೆ ಏನು ಅಂದರೆ ಏನಿಲ್ಲ, ಮೊದಲನೇದಾಗಿ ಸಭೆ ಸೇರ್ತಾರೆ. 9 ಡಿಸೆಂಬರ್ 46ರಂದು ತಾತ್ಕಾಲಿಕ ಸಚ್ಚಿದಾನಂದ ಸಿನ್ಹಾ ಆಗ್ತಾರೆ. ಅದಾದ ನಂತರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಡಿಸೆಂಬರ್ 11, 46ರಲ್ಲಿ ಅಧ್ಯಕ್ಷರಾಗ್ತಾರೆ. ಇಬ್ಬರನ್ನು ಉಪಾಧ್ಯಕ್ಷರಾಗ್ತಾರೆ. ಅವ್ರು ಯಾರು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರಿ. ಇನ್ನು MN ರಾಯರನ್ನು ಸಂವಿಧಾನದ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗುತ್ತೆ. ಇನ್ನು ಪಂಡಿತ ಜವಾಹರ್ಲಾಲ್ ಅವರು ದೇವಾದೇಶಗಳ ಮಂಡನೆಯನ್ನು 13 ಡಿಸೆಂಬರ್ 46ರಲ್ಲಿ ಮಂಡಿಸ್ತಾರೆ. ಅದನ್ನು ಜನವರಿ 22, 1947ರಲ್ಲಿ ಅಳವಡಿಸ್ಕೊಳ್ಳುತ್ತೆ, ಅಂದರೆ ಅಂಗೀಕಾರ ಮಾಡಲಾಗುತ್ತೆ. ಅದಾದ ನಂತರ 22 ಸಮಿತಿಗಳನ್ನು ಒಟ್ಟಾರೆ ಸಂವಿಧಾನ ರಚನೆಗೆ ನೇಮಕ ಮಾಡಲಾಗುತ್ತೆ. ಅದರಲ್ಲಿ ಕರಡು ಸಮಿತಿ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು. ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಆಗುತ್ತೆ. ಒಟ್ಟು 7 ಜನ ಸದಸ್ಯರು ಅಲ್ಲಿ ಇರ್ತಾರೆ. ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಇನ್ನು ಸಂವಿಧಾನ ರಚನೆಯ ಪ್ರಮುಖ ಸದಸ್ಯರು ಯಾರು ಅಂತ ನೋಡ್ತೇವೆ. ಅದರಲ್ಲಿ ಮಹಿಳೆಯರು ಕೂಡ ಇದ್ದರು. ಎಷ್ಟು ಮಂದಿ ಇದ್ದರು ಅಂದರೆ 15 ಮಂದಿ ಮಹಿಳೆಯರು ಕೂಡ ಆ ರಚನಾ ಸಮಿತಿ ಏನಿದೆ ಅಲ್ಲಿ ಸದಸ್ಯರಾಗಿದ್ದರು. ಇದಾದ ನಂತರ ಸಂವಿಧಾನ ಸಭೆ ಏನಿದೆ 12 ಬಾರಿ ಅಧಿವೇಶನವನ್ನು ಕರೆಯುತ್ತೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯನ್ನು ತೆಗೆದುಕೊಂಡು ಸಂವಿಧಾನವನ್ನು ರಚಿಸುತ್ತೆ. ಕೊನೆಗೆ 26 ನವೆಂಬರ್ 49ರಲ್ಲಿ ಸಂವಿಧಾನ ಅಂಗೀಕಾರಗೊಳ್ಳುತ್ತೆ. ಆದರೆ ಜನವರಿ 26, 1950ರಲ್ಲಿ ಜಾರಿಗೆ ಬರುತ್ತೆ. ಯಾಕೆ ಜನವರಿ 26 ಅಂದರೆ ಲಾಹೋರ್ ಅಧಿವೇಶನ 1929ರಲ್ಲಿ ನಡೆಯುತ್ತೆ. ಆವಾಗ ಕಾಂಗ್ರೆಸ್ ಏನಿದೆ ಅದು ಪೂರ್ಣ ಸ್ವರಾಜ್ ದಿನವನ್ನು ಜನವರಿ 26, 1929ರಂದು ಆಚರಣೆಯನ್ನು ಮಾಡಿರುತ್ತೆ. ಇದರ ನೆನಪಿಗಾಗಿಯೇ ಸಂವಿಧಾನ
ಜನವರಿ 26ರಂದು ಜಾರಿಗೆ ಬಂದಿರುವಂಥದ್ದು. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದವರು ಮೈಸೂರು ಪ್ರಾಂತ್ಯದಿಂದ ಯಾರು, ಕೊಡಗು ಪ್ರಾಂತ್ಯದಿಂದ ಯಾರು ಮತ್ತು ಬಾಂಬೆ ಪ್ರಾಂತ್ಯದಿಂದ ಯಾರು ಅನ್ನೋದನ್ನು ನೋಡಿದ್ವು. ಅದರ ಜೊತೆಗೆ ಕೊನೆಯದಾಗಿ ಭಾರತ ಸಂವಿಧಾನದ ಸಭೆಯ ಪ್ರಮುಖ ಸಮಿತಿಗಳು ಯಾವುದು, ಅದರ ಅಧ್ಯಕ್ಷರು ಯಾರು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನೋಡಿರುವಂಥದ್ದು. ಏನಾದರೂ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟು ಬೇರೆ ಚಾಪ್ಟರ್ ಜೊತೆ ಸಂವಿಧಾನದ ವಿಷಯಗಳನ್ನು ನೋಡೋಣ. ಥ್ಯಾಂಕ್ ಯು.